ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರ ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಡಿಸೆಂಬರ್ ತಿಂಗಳ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡೋದು ಹೇಗೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಏನೋ ಪಿಂಚಣಿ ಬಂದಿಲ್ಲ ಅಂಥೇಳಿ ಸಾಕಷ್ಟು ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದೆ, ಪಿಂಚಣಿ ಬಗ್ಗೆನೇ 3 ವೀಡಿಯೋಗಳು ಕೂಡ ಮಾಡಿದ್ದೆ. ಏನೋ ಪಿಂಚಣಿ ಹೆಚ್ಚಳ ಆಗ್ತಿರೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಪಿಂಚಣಿ ಹಣ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತಲೂ ಆಗಿರ್ಬೋದು. ಇನ್ನೂ ಒಂದು ಕೂಡ ವೀಡಿಯೋವನ್ನು ಕೂಡ ಮಾಡಿ ಹಾಕಿದ್ದೆ. ಪಿಂಚಣಿ ಬಗ್ಗೆನೇ ಕೂಡ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಪಿಂಚಣಿದಾರರಿಗೆ ಏನಾಗ್ತದೆ ಅಂದರೆ, ಇಲ್ಲಿ ಸಾಕಷ್ಟು ಜನಕ್ಕೆ ಪಿಂಚಣಿ ಹಣ ಬರ್ತಾ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಏನಂದರೆ ಲೇಟೆಸ್ಟಾಗಿ ಅಪ್ಡೇಟ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ತಿಳ್ಕೋಬೇಕು ಅಂತ ಇರುತ್ತೆ. ಆದರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ವಯಸ್ಸಾಗಿರೋದು ಕಾರಣ ಒಂದು, ಮತ್ತು ಅವರು ಓದಿರೋಕ್ಕೂ ಇರೋಲ್ಲ. ಆಗ್ಬಿಟ್ಟು ಏನು ಮಾಡ್ತಾರೆ, ಅವ್ರಿಗೆ ಹೆಚ್ಚಿನ ಮಾಹಿತಿ ಗೊತ್ತಿರಲ್ಲ ಇದ್ರ ಬಗ್ಗೆ. ಹಾಗಾಗಿ ಏನು ಮಾಡ್ತಾರೆ, ಅವರು ಬ್ಯಾಂಕ್ಗೆ ಹೋಗಿ ಕೇಳೋದು ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳೋದು, ಆ ಥರ ಒಂದು ಕೆಲಸಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ನಿಮಗೆ ಒಂದು ಡೈರೆಕ್ಟಾಗಿ ಒಂದು ಲಿಂಕನ್ನು ಇಲ್ಲಿ ಸರ್ಕಾರದವ್ರು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇರೋವಂಥವ್ರು ತಪ್ಪದೇ ಒಂದು ವಿಡಿಯೋ ನೋಡ್ಕೊಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಸಾಕಷ್ಟು ಜನಕ್ಕೆ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳೋದಪ್ಪ ಅಂದರೆ, ನಿಮ್ಮ ಒಂದು ಪಿಂಚಣಿ ಹಣ ಏನಿದೆ ಅಂದರೆ, ನಿಮ್ಮ ಒಂದು ನಂಬರ್ ಏನಿರುತ್ತೆ ಆ ಒಂದು ನಂಬರ್ ಆ್ಯಕ್ಟಿವಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಈ ಒಂದು ಲಿಂಕಿಂದ ನೀವು ತಿಳ್ಕೊಬೋದು. ಅದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಪಿಂಚಣಿ ಹಣ, ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಒಂದು ಅಕೌಂಟ್ಗೆ ಬರ್ತಾ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋ ಕೂಡ ಲೈಕ್ ಮಾಡಿ, ಮರೀದೇ ಕಮೆಂಟ್ ಮಾಡಿ, ಇನ್ನು ಶೇರ್ ಮಾಡಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ನಿಮ್ಮ ಪೆನ್ಷನ್ದು ಏನಿರುತ್ತೆ ಸ್ಟೇಟಸ್ನ ಕೂಡ ನಿಮ್ಮ ಮೊಬೈಲಲ್ಲಿ ನೀವೇ ಕುತ್ಕೊಂಡ್ಬಿಟ್ಟು ಕೂಡ ಚೆಕ್ ಮಾಡ್ಕೋಬೋದು. ಯಾವ ಥರ ಅಂಥೇಳಿ ಕೂಡ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಈಗ ನಾನೊಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಅಂದರೆ ಒಂದು ಇಂಟರ್ಫೇಸ್ ಈ ಥರ ಒಂದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಸರ್ಕಾರದ ಒಂದು ಪೇಜ್ ಅಂತಲೇ ಹೇಳ್ಬೋದು. ಆ ಒಂದು ಪೇಜಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಸ್ಟೇಟ್ ಡ್ಯಾಶ್ ಬೋರ್ಡ್ ಅಂತಲೂ ಕೂಡ ಇಲ್ಲಿ ಮೇಲ್ಗಡೆ ಹೆಡ್ಲೈನ್ ನೀವು ನೋಡ್ತಾ ಇರ್ಬೋದು. ಕೆಳಗಡೆ ಬಂದರೆ ಇಲ್ಲಿ ಸೆಲೆಕ್ಟ್ ಅಂತ ಹೇಳಿ ಕೂಡ ಒಂದು ಆಪ್ಷನ್ ತೋರಿಸುತ್ತೆ. ಆ ಆಪ್ಷನ್ ಪಕ್ಕನೇ ಬಂದರೆ ನಿಮಗೆ ಇಲ್ಲೇನು ಸ್ಕೀಮ್ಸ್, ಆಲ್ ಸ್ಕೀಮ್ಸ್ ಅಂತಲೂ ಕೂಡ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಅಂತ ಏನಿದೆ ಆ ಒಂದು ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಗಳಿಂದ, ಅಂದರೆ ಯಾವ್ಯಾವುದು ಒಂದು ಡಿಸ್ಟ್ರಿಕ್ ಅಲ್ಲ, ನಿಮ್ಮ ಒಂದು ಸ್ಟೇಟ್, ಎಲ್ಲ ಒಂದು ಸ್ಟೇಟ್ಗಳ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಇರುತ್ತೆ. ನಮ್ಮ ಸ್ಟೇಟ್ ಯಾವುದೇ ಅಂತ ಹೇಳಿ ಕೂಡ ನೀವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಆಗಿರೋದ್ರಿಂದ ನಾನು ಕರ್ನಾಟಕ ಅಂತೇಳಿ ಸೇವ್ ಮಾಡ್ತಾ ಇದ್ದೀನಿ. ಅಲ್ಲಿ ಪಕ್ಕದಲ್ಲಿ ಬಂದರೆ ಆಲ್ ಸ್ಕೀಮ್ಸ್ ಅಂತ ಹೇಳಿ ಕೂಡ ಒಂದು ಆಪ್ಷನ್ ತೋರಿಸುತ್ತೆ. ಆಲ್ ಸ್ಕೀಮ್ಸಲ್ಲಿ ಆಪ್ಷನ್ ಏನು ಅಂತಂದರೆ IGNOAPS ಅಂತ ಹೇಳಿದ್ರೆ ನಿಮ್ಮ ಒಂದು ವೃದ್ಧರು ಇರ್ತಾರಲ್ಲ, 60 ವರ್ಷದ ಮೇಲ್ಪಟ್ಟವ್ರು ಏನಿರ್ತಾರೆ ಅಂಥವರ ಪೆನ್ಷನ್, ಆ ಒಂದು ನೀವು ಅಂಥವ್ರ ಪೆನ್ಷನ್ ಸ್ಟೇಟಸ್ ತಿಳ್ಕೊಬೇಕಂದ್ರೆ ಅಲ್ಲಿ ಮೊದಲನೇ ಒಂದು ಆಪ್ಷನ್ನ ನೀವು ಟೈಪ್ ಮಾಡಬೇಕಾಗತ್ತೆ. IGNDPS ಅಂತಂದರೆ ಅಂಗವಿಕಲ ವೇತನ ಅಂಥೇಳಿ. ಅಂಗವಿಕಲ ಯಾರಿದ್ದಾರೆ ಅಂಥವರ ಒಂದು ವೇತನದ ಬಗ್ಗೆ ಒಂದು ಪಿಂಚಣಿ ಬಗ್ಗೆ ಸ್ಟೇಟಸ್ ತಿಳ್ಕೊಬೇಕು ಅಂದರೆ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಕ್ಲಿಕ್ ಮಾಡಬೇಕಾಗತ್ತೆ. IGNWPS ಅಂತಂದರೆ ವಿಧವೆ ವೇತನ ಅಂಥೇಳಿ. ಯಾರು ಇರ್ತಾರಲ್ಲ, ಅಂಥವ್ರು ಏನು ಮಾಡೋದು, ನಿಮ್ಮ ಒಂದು ಸ್ಟೇಟಸ್ನ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಕೆಳಗಡೆ ಬಂದರೆ ನಿಮಗೆ ಕ್ಯಾಪ್ಚಾ ನಂಬರ್ ಕೂಡ ಇರುತ್ತೆ. ಕ್ಯಾಪ್ಚಾ ನಂಬರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಕೆಳಗಡೆ ಇರುತ್ತಲ್ಲ, ಗಿವನ್ ಕೋಡ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಬಂದುಬಿಟ್ಟು ಆ ಒಂದು ಕ್ಯಾಪ್ಚಾ ನಂಬರ್ನ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಆ ಒಂದು ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ ಅಂತಂದರೆ, ಆ ಒಂದು ನಂಬರ್ನ ಎಲ್ಲೂ ಕೂಡ ಮಿಸ್ ಮಾಡಬಾರ್ದು. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಬೇಕು, ಸ್ಮಾಲ್ ಇದ್ದರೆ ಸ್ಮಾಲ್ ಹಾಕಿಬಿಟ್ಟು ಸಬ್ಮಿಟ್ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಆ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ನಾನು ಎಲ್ಲ ಒಂದು ಯಾವ ಸ್ಕೀಮ್ ಅಂತ ಹೇಳಿ ಯಾವುದನ್ನು ಕೂಡ ನಾನು ಟೈಪ್ ಮಾಡಿಲ್ಲ.
ಆಲ್ ಸ್ಕೀಮ್ಸ್ ಅಂತ ಏನಿತ್ತು ಅದ್ರ ಮೇಲೆ ಟೈಪ್ ಮಾಡಿಬಿಟ್ಟು ಈ ಥರ ಟೈಪ್ ಮಾಡಿದೆ. ಸೊ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿರುವಂಥ ಡಿಸ್ಟಿಕ್ಗಳು ಎಲ್ಲ ಒಂದು ಡಿಸ್ಟಿಕ್ಗಳು ಕೂಡ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಸೊ ಡಿಸ್ಟಿಕ್ಸ್ ಏನಿದೆ, ಮತ್ತು ಅಕೌಂಟ್, ಬ್ಯಾಂಕ್ ಅಕೌಂಟ್ ಏನಿದೆ, ಪೆನ್ಷನ್ ತೊಗೊಳ್ಳೋಂಥವ್ರು ಯಾರ್ಯಾರಿದ್ದಾರೆ, ಮತ್ತು ಯಾವ ಪೆನ್ಷನ್ ತೊಗೊಳ್ತಾ ಇದ್ದಾರೆ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಅಂದರೆ ಈ ಒಂದು ಪಿಂಚಣಿಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಒಂದು ಪೇಜಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಒಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ಪೇಜಲ್ಲಿ ಕಾಣುತ್ತೆ. ಡಿಸ್ಟಿಕ್ಗಳ ಪ್ರತಿಯೊಂದು ಇನ್ಫಾರ್ಮೇಷನ್, ಪಿಂಚಣಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಇನ್ಫಾರ್ಮೇಷನ್ ಈ ಥರ ಕಾಣುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಯಾವ ಡಿಸ್ಟಿಕ್ ನೀವು ಅಂತ ಹೇಳಿ ನೋಡಿಬಿಟ್ಟು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಶಿವಮೊಗ್ಗ ಆಗಿರೋದ್ರಿಂದ ನಾನು ಶಿವಮೊಗ್ಗ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ಮೇಲೆ ಲೋಡಿಂಗ್ ಆಗ್ತಾ ಇದೆ. ಸೊ ಲೋಡಿಂಗ್ ಆಗ್ತಾನೆ ಮತ್ತೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಶಿವಮೊಗ್ಗ ಅಂದಿದ ತಕ್ಷಣ ಅಲ್ಲಿ ನಿಮಗೆ ರೂರಲ್ ಕೂಡ ಇರುತ್ತೆ, ಅರ್ಬನ್ ಕೂಡ ಇರುತ್ತೆ. ಸೊ ರೂರಲ್ ಎಲ್ಲರಿಗೂ, ಸಾಮಾನ್ಯ ಜನಕ್ಕೆ ಎಲ್ಲರೂ ಕೂಡ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಸಾಮಾನ್ಯವಾಗಿ. ಸೊ ರೂರಲ್ ಅಂತಂದರೆ ಗ್ರಾಮೀಣ ಪ್ರದೇಶ, ಸೊ ಅರ್ಬನ್ ಅಂತ ಹೇಳಿದ್ರೆ ಸಿಟಿ ಅಂತ ಹೇಳಿ. ಸೊ ನಮ್ಮದು ರೂರಲ್ ಆಗಿರೋದ್ರಿಂದ ನಾನು ನಮ್ಮ ಒಂದು ಯಾವುದೋ ಒಂದು ಇದನ್ನು ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಊರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಊರನ್ನ ಈಗ ನೋಡ್ತಾ ಇರ್ಬೋದು, ನಾನು ಸ್ಕ್ರಾಲ್ ಮಾಡ್ತಾ ಇದ್ದರೆ ಶಿವಮೊಗ್ಗದಲ್ಲಿರುವಂಥ ಎಲ್ಲ ಒಂದು ಊರುಗಳಾಗಿರ್ಬೋದು, ಪಿಂಚಣಿ ಯಾರೆಲ್ಲ ಪಡ್ಕೊಳ್ತಾ ಇರ್ತಾರೆ ಯಾವ ಒಂದು ಪ್ಲೇಸಲ್ಲಿ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ಪೇಜಲ್ಲಿ ಕೂಡ ಸಿಗ್ತಾ ಹೋಗುತ್ತೆ. ಸೊ ನನಗೆ ಯಾವುದೋ ಒಂದು ಪೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು. ಸೊ ಆ ಒಂದು ಪೇಜನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಮತ್ತು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಅಂದರೆ ಆ ಊರಲ್ಲಿ ಇದ್ದಂಥ ವ್ಯಕ್ತಿಗಳ ಹೆಸರುಗಳು ಇಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಶಿವಮೊಗ್ಗ ಅಂತ ಹೇಳಿದ್ರೆ ಅಲ್ಲಿ ಒಂದು ಹಳ್ಳಿ ನೇಮ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಆ ಹಳ್ಳಿಗಳಲ್ಲಿ ತಗೊಳ್ತಾ ಇದ್ದಂಥ ಪಿಂಚಣಿ ಯಾರೆಲ್ಲ ಇದ್ದಾರೆ ಅವರ ಹೆಸರು ಸಮೇತ ಇಲ್ಲಿ ನಿಮಗೆ ಕಾಣುತ್ತೆ. ಸೊ ಎಲ್ಲರ ಹೆಸರು ಕೂಡ ಈ ಒಂದು ಪೇಜಲ್ಲಿ ಕಾಣುತ್ತೆ. ಆ ಒಂದು ಪೇಜಲ್ಲಿ ನೀವು ಇದ್ರಿ ಅಂತಂದರೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ಸಾಕಷ್ಟು ಹೆಸರುಗಳಿದೆ ಅಂತ ಅನ್ಕೊಳ್ಳೋ, ಹೆಚ್ಚು ಕಮ್ಮಿ ಒಂದು 200 ಹೆಸರುಗಳಿದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಸೊ ನಿಮ್ಮ ಹೆಸರನ್ನು ನೀವು ಬೇಗ ಸರ್ಚ್ ಮಾಡ್ಕೋಬೇಕು, ನೀವು ಬೇಗ ಹುಡ್ಕೋಬೇಕು ಅಂಥೇಳಿ ನಿಮ್ಗೇನಾದರೂ ಅನಿಸಿದ್ರೆ ಸೊ ಮೇಲ್ಗಡೆ ಕೂಡ ನಿಮಗೆ ಒಂದು ಆಪ್ಷನ್ ಕೂಡ ತೋರಿಸುತ್ತೆ. ಸೊ ಈಗ ನೋಡ್ತಾ ಇರ್ಬೋದು. ಸೊ ಅಲ್ಲಿ ಒಂದು ಸರ್ಚ್ ಅಂತೇಳಿ ಕೂಡ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಹೆಸರನ್ನ ಟೈಪ್ ಮಾಡೋದು, ಅಥವಾ ನಿಮ್ಮ ಒಂದು ನಂಬರ್ ಅಂತ ಇರುತ್ತಲ್ಲ, ಫಂಕ್ಷನ್ ಆರ್ಡರ್ ನಂಬರ್ ಅಂತೇಳಿ ಇರುತ್ತಲ್ಲ, ಸೊ ಆ ಒಂದು ನಂಬರ್ನ ಕೂಡ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಸೊ ಆ ಒಂದು ವ್ಯಕ್ತಿಯ ಅವರು ಫೀಮೇಲಾ, ಮೇಲಾ, ಅಥವಾ ಯಾವ ಸ್ಕೀಮಿಗೆ ಹಣವನ್ನು ಪಡ್ಕೊಳ್ತಾ ಇದ್ದಾರೆ, ಜೊತೆಗೆ ಏನು ಅದರದ್ದು ಇನ್ಫಾರ್ಮೇಷನ್ ಏನಿದೆ ಪ್ರತಿಯೊಂದೂ ಕೂಡ ಈ ಒಂದು ಪೇಜಲ್ಲಿ ನೀವು ನೋಡ್ಬೋದು. ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆ ಒಂದು ಪಿಂಚಣಿಲಿ ಏನೇನಿರುತ್ತೆ ಸೊ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ನಾನು ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಹೆಸರನ್ನು ನೀವು ಬೇಗ ಸರ್ಚ್ ಮಾಡ್ಕೋಬೇಕು ಅಂತಂದರೆ ಮೇಲ್ಗಡೆ ಸರ್ಚ್ ಅಂತೇಳಿ ಆಪ್ಷನ್ ಇರುತ್ತಲ್ಲ, ಒಂದು ನಿಮ್ಮ ಹೆಸರನ್ನಾದರೂ ನೀವು ಸರ್ಚ್ ಮಾಡ್ಬೋದು. ನಿಮ್ಮ ಹೆಸರು ಸಾಕಷ್ಟು ಜನಕ್ಕೆ ಇರುತ್ತೆ, ಆ ಒಂದು ಲೀಸ್ಟ್ಗಳು ಕೂಡ ಬರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ನಂಬರ್ ಅಂತ ಇರುತ್ತಲ್ಲ, ಸೊ ಆ ಒಂದು ನಂಬರ್ನ ಕೂಡ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಸ್ಯಾಂಕ್ಷನ್ ನಂಬರು, ಟ್ರಾನ್ಸಾಕ್ಷನ್ ನಂಬರ್ ಅಲ್ಲ, ಅದು ಸ್ಯಾಂಕ್ಷನ್ ನಂಬರು. ಆ ಒಂದು ನಂಬರ್ನ ಕೂಡ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಆ ಥರ ಟೈಪ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಸೊ ಈಗ ನಾನು ರ್ಯಾಂಡಮ್ ಆಗಿ ಒಂದು ನೇಮ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಆ ವ್ಯಕ್ತಿಯ ಒಂದು ಬೇಸಿಕ್ ಡೀಟೇಲ್ಸ್ ಅಂತೇಳಿ, ಅಂದರೆ ಅವರ ಹೆಸರು ಏನಿದೆ, ಜೊತೆಗೆ ಅವ್ರಿಗೆ ಏಜ್ ಎಷ್ಟಾಗಿದೆ, ಮತ್ತು ಅವರು ಯಾವ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅವರ ಒಂದು ಅಡ್ರೆಸ್ ಏನಿದೆ, ಆಮೇಲೆ ಇನ್ನೊಂದು ಏನಂತಂದರೆ ಅವರು ಯಾವ ಸ್ಕೀಮ್ಗೆ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್, ಆ ಒಂದು ವ್ಯಕ್ತಿಯ ಇನ್ಫಾರ್ಮೇಷನ್ ಎಲ್ಲದೂ ಕೂಡ ಈ ಒಂದು ಲೀಸ್ಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮ್ಮ ಒಂದು ಪಿಂಚಣಿ ಏನಿದೆ ಅದು ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಅಂತೇಳಿ ಕೂಡ ರೆಡ್ ಮಾರ್ಕಲ್ಲಿ ನಿಮಗೆ ತೋರಿಸುತ್ತೆ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಹಣ ಅಂದರೆ ನಿಮ್ಮ ಒಂದು ಪಿಂಚಣಿ ಏನಿದೆ ಅದು ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ, ಇನ್ಆ್ಯಕ್ಟಿವ್ ಆಗಿದೆಯಾ ಅಂತೇಳಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಪಿಂಚಣಿ ಒಂದು ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ, ಇನ್ಆ್ಯಕ್ಟಿವ್ ಆಗಿದೆಯಾ ಅಂಥೇಳಿ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೇ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ.